ಈ ಬೈಕ್ ತಗೊಳ್ಳೋ ಮೇಯ್ನ್ ರೀಸನ್ ಏನಂದರೆ ಗುರು, ಈ ಗಾಡಿ ಇಂಜಿನ್ ಗುರು. ಈ ಪ್ರೈಸ್ ಪಾಯಿಂಟಲ್ಲಿ ಯಾವ ಕಂಪ್ನಿಯವರು ಆಫರ್ ಮಾಡಲ್ಲ. ಇದು ಕಾಲದಲ್ಲಿ ಹುಡುಗರಿಗೆಲ್ಲ ಒಂದು ಕ್ರೇಜ್ ಬಂದಿದ್ದಂದರೆ NS ಮೀಟ್ರ್ ನೋಡಿ. ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ HMK, ನೀವು ನೋಡ್ತಾ ಇದ್ದೀರಾ ದಿ KFD3 ರೈಡರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂದರೆ 200cc ಸೆಗ್ಮೆಂಟ್ ಕಿಲ್ಲರ್ದು ಬೈಕ್ ರಿವ್ಯೂ ಮಾಡ್ತಾಯಿದ್ದೀರಿ. ಅದು ಯಾವುದಪ್ಪ ಅಂದರೆ ನೋಡು ಗುರು, NS 200 ಗಾಡಿ ಕೊಡ್ಸಿದ್ದು ಯಾರಂದರೆ ಕನ್ನಡ ಮೀಡಿಯಮ್ ಅಂತ ಯೋಗೇಶ್ ಅಂತ, ನಮ್ಮ ಅಚ್ಚನೆ. ಒಂದು ಕನ್ನಡ ಮೀಡಿಯಮ್ ಅಂತ ಯೂಟ್ಯೂಬ್ ಚಾನಲ್ ಐತೆ, ಇವಂದು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲೇ ಮೇಲೆ ಬರ್ತಾ ಇರ್ತೈತೆ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗಾಡಿ ಕೊಟ್ಟಿದ್ದೀವ್ರೆ, ನೋಡಿ ರಿವ್ಯೂ ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ. ನೋಡ್ರಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 200cc ಬೆಸ್ಟು ಸೆಗ್ಮೆಂಟ್ ಕಿಲ್ಲರ್ ಬೈಕ್ ಅಂದರೆ ಇದೆ. ಟಾರ್ಕಲ್ಲಿ ಆಗಿರ್ಬೋದು, ಪವರಲ್ಲಿ ಆಗಿರ್ಬೋದು, ಎಲ್ಲ ಇದೆ. NS 200 ಇದು ಹೊಸದು ಮಾಡ್ತಾಯಿಲ್ಲ ನಾನು, ಹೊಸದು ಒಂದು 2 ವೀಕ್ಸ್ ಆದಮೇಲೆ ಮಾಡ್ತೀನಿ. ಇದಂದರೆ ಇದು ಅಪ್ಡೇಟ್ಗಿಂತ ಮುಂಚೆ ಮಾಡಿರೋದು. ಇದು ಅಂದರೆ LED ಏನಿಲ್ಲ, ಫುಲ್ ಹ್ಯಾಲೋಜನ್ ಇರೋದು, ಮತ್ತು ಮೀಟರ್ ಎಲ್ಲ ಅದೇ ಅನಲಾಗ್ದೇ ಇರೋದು. ಸೊ ಫ್ರಂಟು ನೋಡೋದಾದರೆ ವೈಸರ್ ಐತೆ ಇಲ್ಲಿ ಮೇಲೆ. ವೈಸರ್ ಮೇಲೆ ಇವರು ಸಪ್ರೇಟಾಗಿ ಏನು ಹಾಕ್ಸ್ಕೊಂಡು ಆಫ್ಟರ್ ಮಾರ್ಕೆಟಲ್ಲಿ, ಇದು ಚೆನ್ನಾಗೈತೆ. ಇದು ಒಂದು ಲುಕ್ ಬರ್ತೈತೆ NSಗೆ. ಮತ್ತು LED ಬಂದು ಹ್ಯಾಲೋಜನ್ನೇ, ಮತ್ತು ಲೈಟ್ ಬಂದು ಹ್ಯಾಲೋಜನ್ ಸೆಟಪ್ ಇದು. ಮತ್ತು ಇಲ್ಲಿ ಕೆಳಗಡೆ DRL ಎರಡು ಐತೆ. ಇದು ಲೈಟು ಹ್ಯಾಲೋಜನ್ನೇ ಕೊಡ್ಬೋದು ಇದರಲ್ಲಿ, ಮತ್ತು ಆದರೂ ವಿಸಿಬಿಲಿಟಿ ಮಾತ್ರ ಐತೆ ಚೆನ್ನಾಗಿ. ಬೇರೆದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗೈತೆ NS 200 ಐ ಬೀಮು, ಲೋ ಬೀಮು ಎಲ್ಲ ಇದರಲ್ಲೇ ಬರೋದು, ಚೆನ್ನಾಗೈತೆ. ಇಂಜಿನ್ ಸೌಂಡು ಕೇಳೋದಾದರೆ ಮಾಡಿ ತೋರಿಸ್ತೀನಿ ರೀ. ಗುರು ಹೆವಿ ಬೇಸ್ ಐತೆ ಗುರು, ಸ್ಟಾರ್ಟ್ ಮಾಡಿದ್ರೇ ಬೇಸ್ ಬರ್ತೈತೆ. ಇವಾಗ ಎಕ್ಸಾಸ್ಟ್ ಸೌಂಡು ಕೇಳಿಸ್ತೀನಿ ನೋಡಿ ಗುರು, ಬೇಸ್ ಮಾತ್ರ ಹೆವಿ ಐತೆ. ಸೌಂಡ್ ಅಂತೂ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೈತೆ ಇಲ್ಲ ಗೊತ್ತಿಲ್ಲ ವಾಯ್ಸು. ಅಂದರೆ ನಮ್ಗೆ ಚೆನ್ನಾಗಿ ಕೇಳಿಸ್ತೈತೆ, ನಿಮ್ಗೆ ಹೆಂಗೆ ಕೇಳಿಸ್ತೈತೋ ಕಮೆಂಟ್ ಹಾಕ್ರಿ ಎಲ್ಲ. ಸೊ ಇದರಲ್ಲಿ ಫ್ರಂಟಲ್ ಬ್ಯಾಕಲ್ಲಿ ಇಂಡಿಕೇಟ್ರಲ್ಲಿ ಹಜಾರ್ಡ್ ಏನು ಕೊಟ್ಟಿಲ್ಲ, ನಾರ್ಮಲ್ ಹ್ಯಾಲೋಜನ್ನೇ ಇರೋದು. ಗುರು, ಆ ಕಾಲದಲ್ಲಿ ಹುಡುಗರಿಗೆಲ್ಲ ಒಂದು ಕ್ರೇಜ್ ಬಂದಿದ್ದಂದರೆ NS ಮೀಟ್ರ್ ನೋಡಿ. ಇದು ಆ್ಯನಲಾಗ್ದು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದರೆ RPM ಮೀಟ್ರು, ಅದೇನೋ ಒಂಥರ ಫೀಲು ಹುಡುಗರಿಗೆಲ್ಲ. ಮತ್ತು ಇಲ್ಲಿ ಇಂಡಿಕೇಟ್ರ್ ಐತೆ ಲೆಫ್ಟ್ ಆ್ಯಂಡ್ ರೈಟ್ದು, ಮತ್ತು ಇದು ನ್ಯೂಟ್ರಲ್ದು ಇಂಡಿಕೇಟ್ರು, ಮತ್ತು ಇಲ್ಲಿ ಐ ಬೀಮು, ಲೋ ಬೀಮ್ದು ಇದು ಪಾಸ್ ಲೈಟ್ದಿದು, ಮತ್ತು ಇದು ಬ್ಯಾಟ್ರಿದು ಲೋ ಇದೆ ಅಂತ ತೋರಿಸೋಕ್ಕೆ, ಮತ್ತು ಇಲ್ಲಿ ಟೆಂಪ್ರೇಚರು, ಮತ್ತು ಇದು ಇಂಜಿನ್ ಆಯಿಲ್ದು, ಮತ್ತು ಇಂಜಿನ್ ಚೆಕ್ ಲೈಟು. ಮತ್ತು ಇಲ್ಲಿ ಸೆಂಟ್ರಲ್ ನೋಡೋದಾದರೆ ಫುಲ್ಲು ಅನಲಾಗಲ್ಲಿ RPM ಮೀಟ್ರ್ ಕೊಟ್ಟವನೆ, 12,000 RPM ಐತೆ. ಮತ್ತು ಇಲ್ಲಿ ಕೆಳಗಡೆ ABS ಚೆಕ್ ಲೈಟ್ ಐತೆ. ಈ ಗಾಡಿಯಲ್ಲಿ ಡ್ಯುಯಲ್ ಚಾನಲ್ ABS ಐತೆ, ಮತ್ತು ಫ್ಯೂಲ್ ಗೇಜು. ಮತ್ತು ಇಲ್ಲಿ ನೋಡೋದಾದರೆ ಇಲ್ಲಿ ಗೇರ್ ಇಂಡಿಕೇಟ್ರು, ಮತ್ತು ಟೈಮು, ಮತ್ತು ಇಲ್ಲಿ ಸ್ಪೀಡೋಮೀಟ್ರು, ಮತ್ತು ಕೆಳಗಡೆ ಇಲ್ಲಿ ಓಡೋಮೀಟ್ರು. ಮತ್ತು ಇಲ್ಲಿ 3 ಈ ಬಟನ್ಸ್ ಎಲ್ಲ ಇದ್ದಾವೆ. ಇಲ್ಲೆಲ್ಲ ಒತ್ಬಿಟ್ಟು ನಾವು ನೋಡ್ಬೋದು ರಿಯಲ್ ಟೈಮ್ ಮೈಲೇಜು, ಮತ್ತು ಗಾಡಿ ಎಷ್ಟು ಮೈಲೇಜ್ ಕೊಡ್ತಾಯಿದೆ, ಟ್ರಿಪ್ 1 ಟ್ರಿಪ್ 2 ಎಲ್ಲ ಇಲ್ಲಿ ಸೆಟ್ ಮಾಡ್ಕೊಬೋದು. ಈ ಗಾಡಿಯಲ್ಲಿ ಯಾಕೆ ಇಷ್ಟು ತೂಕ ಅಂದರೆ ಇದು ಫುಲ್ಲು ಫ್ಯೂಲ್ ಟ್ಯಾಂಕು. ಫ್ಯೂಲ್ ಟ್ಯಾಂಕಲ್ಲಿ ಏನಿಲ್ಲ ಅಂದರೂ 12 ಲೀಟರ್ಸ್ ಕೆಪಾಸಿಟಿ ಐತೆ. ಮತ್ತು ಇದು ಫ್ಯೂಲ್ ಇಂಜೆಕ್ಟೆಡು FI ಇಂಜಿನ್ ಇದು. ಅದಕ್ಕೋಸ್ಕರ ಇದನ್ನೆಲ್ಲ ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡಬೇಕು. ಪೆಟ್ರೋಲೆಲ್ಲ ಫುಲ್ ಖಾಲಿ ಮಾಡಬಾರ್ದು. ಒಂದು 2 ಲೀಟ್ರು ರಿಸರ್ವಲ್ಲಿ ಇಕ್ಕಬೇಕು ಪೆಟ್ರೋಲ್ನ. ಯಾವಾಗೂ ಒಂದು 2 ಲೀಟ್ರ್ ಆದಮೇಲೆ ಹಾಕ್ಕೊಂಡು ಓಡಿಸ್ಬೇಕು. ಇದು ಫ್ಯೂಲ್ ಟ್ಯಾಂಕ್ ಮೇಲೆ ಪಲ್ಸರ್ದು ಬ್ಯಾಡ್ಜಿಂಗ್ ಐತೆ. ಇದು ವೈಟ್ ಕ್ರೋಮಲ್ಲಿ ಕೊಟ್ಟವನೆ. ಮತ್ತು ಇಲ್ಲೂ ಅಷ್ಟೇ 200 ಅಂತ ಸೈಕ್ ಬ್ಯಾಡ್ಜಿಂಗ್ ಐತೆ. ಮತ್ತು ಇಲ್ಲಿ ರೆಡ್ಡು ಸ್ಟಿಕ್ಕರ್ದು ಸ್ವಲ್ಪ ಲುಕ್ ಬರಲಿ ಅಂತೆಲ್ಲ ಹಾಕೋರೆ. ಮತ್ತು ಕಂಪ್ನಿಯವರು ಸ್ಕ್ರ್ಯಾಚ್ ಕಾರ್ಡ್ ಕೊಡ್ತಾರೆ. ಇದು ಪರವಾಗಿಲ್ಲ, ಚಿಕ್ಕದಾಗಿ ಯಾವುದೋ ಒಂದು ಕೊಟ್ಟವ್ರೆ. ಮತ್ತು ಇದಕ್ಕಿಂತ ಎಕ್ಸ್ಟ್ರಾನು ಹಾಕ್ಸ್ಕೊತಾರೆ ಸ್ವಲ್ಪ ಸೇಫ್ಟಿಗೋಸ್ಕರ. ಯಾಕಂದರೆ ಇದೆಲ್ಲ ಫುಲ್ ಫೇರಿಂಗ್ ಅಲ್ಲ, ಇದು ಕೆಳಗಡೆ ಬಿದ್ದರೆ ಅದೆಲ್ಲ ಹೊಡೆದೋಗ್ತೈತೆ, ಅದಕ್ಕೋಸ್ಕರ ಹಾಕ್ಸ್ಕೊತಾರೆ. ಮತ್ತು ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು, ಅದಕ್ಕೋಸ್ಕರ ಇದು ಕೂಲೆಂಟ್ ಇದು ನೋಡಿ. ಇದು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಇಲ್ಲೇ ಗೊತ್ತಾಗುತ್ತೆ ಇದು ಲಿಕ್ವಿಡ್ ಫ್ಲೂಯಿಡ್ ಎಷ್ಟಿದೆ ಅಂತ. ನೋಡಿ ಅದು ಅಲ್ಲಾಡ್ತೈತೆ, ಫುಲ್ ದೊಡ್ಡದಾಗಿ ಕೊಟ್ಟವ್ರೆ. 200cc ಅಲ್ಲ, ಅದಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ಕೊಟ್ಟವನೆ. ಸೊ ಇದು ದೊಡ್ಡ ಇಂಜಿನ್, ಇದು ಬೇಗ ಹೀಟ್ ಆಗಿಬಿಡ್ತೈತೆ ಇದು NS ಎಲ್ಲ. ಸೊ ಅದಕ್ಕೋಸ್ಕರ ಕೂಲೆಂಟ್ ಕೊಟ್ಟವ್ರೆ.
ಕೂಲೆಂಟ್ ಇವಾಗ ಅಷ್ಟೊಂದು ಹೀಟ್ ಆಗಲ್ಲ, ಹೀಟ್ ಆದರೂ ಏನೋ ಕಂಟ್ರೋಲ್ ಆಗ್ಬೋದು ಅಂತಾರೆ, ಏನೋ ಗೊತ್ತಿಲ್ಲ. ಈ ಬೈಕ್ ತಗೊಳ್ಳೋ ಮೇಯ್ನ್ ರೀಸನ್ ಏನಂದರೆ ಗುರು, ಈ ಗಾಡಿ ಇಂಜಿನ್ ಗುರು. ಈ ಪ್ರೈಸ್ ಪಾಯಿಂಟಲ್ಲಿ ಯಾವ ಕಂಪ್ನಿಯವರು ಆಫರ್ ಮಾಡಲ್ಲ. ಇದು 200cc ಇಂಜಿನ್, ಇದು ಅದು ಬೇರೆ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಇದು ಲೆಫ್ಟಲ್ಲಿ ಅಂದರೆ ಇದು ಲೋ ಬೀಮ್ ಐ ಬೀಮ್ ಬಟನ್ನು, ಮತ್ತು ಇದು ಪಾಸ್ ಲೈಟ್ದು, ಮತ್ತು ಇಲ್ಲಿ ಇಂಡಿಕೇಟ್ರದು, ಮತ್ತು ಇಲ್ಲಿ ಆರನ್ದು, ಮತ್ತು ರೈಟ್ ಸೈಡ್ ನೋಡೋದಾದರೆ ಇದು ಇಂಜಿನ್ ಸ್ಕಿಲ್ ಸ್ವಿಚ್ ಇದು, ಮತ್ತು ಇದು ಶೆಲ್ಫ್ದು ಬಟನ್ನು ಅಷ್ಟೇ. ಇದು ಅಪ್ಡೇಟ್ಗಿಂತ ಮುಂಚೆ ಅಂದರೆ ಇಷ್ಟೇ ಇದ್ದಿದ್ದು, ಇವಾಗೆಲ್ಲ ಇಲ್ಲ ಫುಲ್ ಎಲ್ಲ ಬಂದೈತೆ. ಇಷ್ಟು ಪ್ರೈಸ್ ಪಾಯಿಂಟಲ್ಲಿ ಇಷ್ಟು ದೊಡ್ಡ ಇಂಜಿನ್ ಕೊಡೋದೇ ದೊಡ್ಡಿದ್ದು, ಮತ್ತು ಇಷ್ಟು ಇಂಜಿನ್ ಕೊಟ್ಬಿಟ್ಟು ಮತ್ತು ಇಷ್ಟು ಪವರು ಮತ್ತು ಟಾರ್ಕ್ ಕೊಟ್ಟವ್ರು ಅಂದರೆ ಬಜಾಜ್ ಗ್ರೇಟ್ ಗುರು. ಇಂಜಿನ್ ಬಂದು ನೋಡೋದಾದ್ರೆ 199cc ಇದು ಲಿಕ್ವಿಡ್ ಕೂಲ್ಡ್ 4-stroke 4 valve DTSI ಟ್ರಿಪಲ್ ಸ್ಪಾರ್ಕ್ ಇದು ಇಂಜಿನ್ ಇದು. ಮತ್ತು ಇದು ಫ್ಯೂಲ್ ಇಂಜೆಕ್ಟೆಡ್. ಇದು ಫ್ಯೂಲ್ ಇಂಜೆಕ್ಟೆಡ್ ಅಂದರೆ ಗೊತ್ತಿರ್ತೈತೆ ನಿಮಗೆಲ್ಲ, ಡೈರೆಕ್ಟ್ ಇಂಜಿನ್ ಕನೆಕ್ಟ್ ಆಗಿರ್ತದೆ ಅಂತ ಫ್ಯೂಲು. ಈ ಗಾಡಿದು ಪವರ್ ಫಿಗರ್ ನೋಡೋದಾದರೆ 24.5 PS ಆಫ್ ಮ್ಯಾಕ್ಸ್ ಪವರು, 9750 RPM ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಟಾರ್ಕ್ ಬಂದು ನೋಡೋದಾದರೆ 18.74 Nm ಟಾರ್ಕು ಬರ್ತಿದ್ರಲ್ಲಿ. ಮತ್ತು ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಐತೆ. ಇಲ್ಲಿ ಫ್ರಂಟ್ ನೋಡೋದಾದರೆ ಕಾರ್ಬನ್ ಫೈಬರ್ ಫಿನಿಶಿಂಗಲ್ಲಿ ಮಡ್ಗಾಡ್ ಕೊಟ್ಟಿದ್ದಾರೆ. ಫ್ರಂಟ್ ಮಡ್ಗಾಡು ಸ್ವಲ್ಪ ಅಗಲವಾಗೆಲ್ಲ ಕೊಟ್ಟಿದ್ದಾರೆ. ಇದನ್ನ ಮೊಬೈಲಲ್ಲಿ ನೋಡೋದಾದರೆ ಇಲ್ಲಿ ಅಪ್ಸೈಡ್ ಡೌನು UHD ಫೋಕ್ಸ್ ಬರುತ್ತೆ, ಮತ್ತು 17 ಇಂಚ್ ಅಲೈಸು, ಮತ್ತು 100 ಸೆಕ್ಷನ್ನು ಟ್ಯೂಬ್ಲೆಸ್ ಟೈರ್ ಬರುತ್ತೆ ಇದು. ಮತ್ತು ಇಲ್ಲಿ ಡಿಸ್ಕು ಡ್ಯೂಯಲ್ ಚಾನಲ್ ABS ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು. ಮತ್ತು ಇಲ್ಲಿ ಫ್ರಂಟಲ್ಲಿ ಡಿಸ್ಕ್ ಸೈಜ್ ಬಂದು 300 mm ಇದೆ. ಮತ್ತು ಕ್ರಿಮಿಕದು ಬ್ರೇಕ್ ಕ್ಯಾಲಿಪರ್ ಬರುತ್ತೆ ಇದು ABSಗೆ. ರೆಸ್ಪಾನ್ಸ್ ಮಾತ್ರ ಬೆಂಕಿ. ಅಲ್ಲಿ ಕೂಡ ABS ಐತೆ, ಡ್ಯೂಯಲ್ ಚಾನಲ್ ABS ಗಾಡಿ ಇದು. ಅದಕ್ಕೆ 230 mm ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಚೈನ್ ಅಡ್ಜಸ್ಟೇಬಲ್ ಇದು ಕೊಟ್ಟಿರೋದು. ಮತ್ತು ಸೇಮ್ ಅದೇ ಫ್ರಂಟಲ್ಲಿರೋ 17 ಇಂಚ್ ಅಲಾಯ್ಸು. ಮತ್ತು ಟೈರ್ ಮಾತ್ರ 130 ಸೆಕ್ಷನ್ನು ಫುಲ್ಲು ವೈಡ್ ಟೈರ್ ಇದು. ಸಾಕು ಈ ಸೆಗ್ಮೆಂಟ್ಗೆ ಇಷ್ಟು ದೊಡ್ಡ ಟೈರ್ ಕೊಟ್ಟರೆ. ಟೈರ್ ಅಗರ್ ಬಂದು ಸಿಂಗಲ್ ಸೈಡ್ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಡಬಲ್ ಸೈಡ್ ಬರ್ತಾಯಿತ್ತು, ಇವೆಲ್ಲ ಸಿಂಗಲ್ ಸೈಡ್ ಬಂದು ಇದೆಲ್ಲ ಸ್ವಲ್ಪ ಸೈಡ್ಗೆ ಹೋಗ್ಬಿಡ್ತೈತೆ. ಸೈಡ್ಗೆ ಹೋಗ್ಬಿಟ್ಟೈತೋ ಇಲ್ಲೋ ಇದನ್ನೇ ಕ್ರಾಸಾಗಿ ಕೊಟ್ಟವ್ರೆ ಏನೋ ಗೊತ್ತಿಲ್ಲ. ಮತ್ತು ಬ್ಯಾಕಲ್ಲಿ ನೋಡೋದಾದರೆ ನೈಟ್ರಾಕ್ಸ್ದು ಮೋನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸಿಟಿಯಲ್ಲಿ ಮತ್ತು ಸಣ್ಣ ಪುಟ್ಟ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು. ಮತ್ತು ಕಂಫರ್ಟು ಅಷ್ಟೇ, ಅಷ್ಟೊಂದು ಸ್ಟಿಫಾಗಿ ಏನಿಲ್ಲ, ಸ್ವಲ್ಪ ಆಡ್ತೈತೆ, ಚೆನ್ನಾಗಿರ್ತೈತೆ. ಯಾಕಂದರೆ ಇದು ಆಫ್ ರೋಡಿಂಗ್ ಎಲ್ಲ ಮಾಡೋಕ್ಕಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಐತೆ, 169 mm ಐತೆ ಅಷ್ಟೇ. ಮತ್ತು ಇದು ಸೀಟ್ ಬಂದು ಸ್ಪ್ಲಿಟ್ ಸೀಟ್ ಕೊಟ್ಟಿರೋದು. ಇದು ರೈಡರ್ಗೊಂದು ಸೀಟು, ಪಿಲಿಯನ್ಗೊಂದು ಸೀಟು ಗುರು. NS ಅಲ್ಲಿ ಏನಂದರೆ ಸೀಟ್ ಮಾತ್ರ ಹೆವಿ ಕಂಫರ್ಟ್ ಗುರು. ಬ್ಯಾಕಲ್ಲೂ ಅಷ್ಟೇ. ಮತ್ತು ಇಲ್ಲಿ ಸೈಡಲ್ಲಿ NS 200 ಅಂತ ಬ್ಯಾಡ್ಜಿಂಗ್ ಕೊಟ್ಟವ್ರೆ, ಆ ಸೈಡು ಕೊಟ್ಟವ್ರೆ. ಮತ್ತು ಇದು ಹಿಂದೆ ಹಿಡ್ಕೊಳಕ್ಕೆ ಇದು ಸ್ಪ್ಲಿಟ್ಟು ಗ್ರ್ಯಾಬ್ ರೀಲ್ಸ್ ಇದು ಚೆನ್ನಾಗೈತೆ ಎಲ್ಲ. ಮತ್ತು ಸೇಮ್ ಅದೇ ಬ್ಯಾಕು LED ಟೈಲ್ ಲೈಟ್ ಇರೋದು, ಮತ್ತು ಇದು ಇಂಡಿಕೇಟರ್ಸ್ ಇರೋದು ಇದು ಅಲೋಜನ್ದು. ಮತ್ತು ಜನರಲ್ಲಾಗಿ ಯಾರು ಟೈಲ್ಟೆಡ್ ಹಾಕ್ಸಲ್ಲ, ಯಾಕಂದರೆ ಅದು ನೋಡೋದು ಒಳ್ಳೆ ಟೈಲ್ಟೆಡಿ ಥರನೇ ಕೊಟ್ಟವನೆ. ಫುಲ್ ಕೆಳಗಡೆ ಎಲ್ಲ ಖಾಲಿ, ಮೇಲೆ ಎಲ್ಲ, ಅದಕ್ಕೋಸ್ಕರ ಯಾರು ಹಾಕ್ಸಲ್ಲ. ಮತ್ತು ರಿಫ್ಲೆಕ್ಟರ್ಸು ಸೈಡಲ್ಲೆಲ್ಲ ಕೊಟ್ಟಿದ್ದಾರೆ. ಗಾಡಿ ಬಂದು 155 kg ಐತೆ. ಮತ್ತು ಇದು ಬ್ಯಾಕ್ ಸೈಡೆಲ್ಲ ಸ್ವಿಂಗ್ ಆರ್ಮಂದೆಲ್ಲ ಬಾಕ್ಸ್ ಟೈಪಲ್ಲೇ ಐತೆ. ಇದು ಡಿಸೈನ್ ಎಲ್ಲ ಸೇಮ್ ಅದೇ, ಎಲ್ಲ ಡ್ಯೂಕ್ ಥರನೇ. ಮತ್ತು ಬಂದು ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸು ಅಷ್ಟೇ. ಈ ಗಾಡಿ ಬಗ್ಗೆ ಇನ್ನೇನಿಲ್ಲ ಹೇಳೋಕ್ಕೆ. ಇದು ಹೊಸದೇನೋ ಗಾಡಿ ಬಂದಿದ್ರೆ ಅಪ್ಡೇಟ್ಸ್ ಎಲ್ಲ ಹೇಳ್ಬೋದಾಗಿತ್ತು, ಹಳೇದರಲ್ಲಿ ಇಷ್ಟೇ ಇರೋದು ಗುರು. NS 200 ಇದು ಹಳೆ ಗಾಡಿ, ಇನ್ನೇನಿಲ್ಲ ಹೇಳೋಕ್ಕ. ಈ ಪ್ರೈಸ್ ಪಾಯಿಂಟಲ್ಲೇ ಇದು ತಗೊಳ್ಳೋ ಬದಲು ಇವಾಗ ಹೋಗ್ಬಿಟ್ಟು NS 400Z ಅಂತ ಬಿಟ್ಟವ್ರೆ ಹೊಸದು ಗಾಡಿ. ಇದ್ರ ಬದಲು ಏನೋ ಅದೇ ಹೊರ್ತಾಗೈತೆ, ಏನೋ ಗೊತ್ತಿಲ್ಲ. ಬಜಾಜ್ ಅವ್ನು ಏನಕ್ಕೆ ಆ ಥರ ಬಿಟ್ಟನೋ ಇಲ್ಲ ಗೊತ್ತಿಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಬೇರೆ ಥರನೇ ಇತ್ತು, ಆದರೆ ನೋಡಿದ್ರೆ ಈ ಥರ ಬಿಟ್ಟವನೇ. ಅದು NSಗೂ ಇಲ್ಲ, ಅದು NS 160ಗೂ ಇಲ್ಲ, NS 400 ಅಂತೂ ಅದು ಎಲ್ಲಿ ಏನು ನೋಡ್ಬಿಟ್ಟು ಹೇಳ್ತಾರೆ ಗೊತ್ತಿಲ್ಲ. ಏನೋ ಲಾಂಚ್ ಆಗೈತೆ, ಅವ್ನ ಗಾಡಿ ಬಗ್ಗೆ ಏನೋ ಅಷ್ಟು ಗೊತ್ತಿಲ್ಲ ನಂಗೆ. ಸೊ ಅಷ್ಟೇ. ಇವತ್ತು ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ NS 200 ಹಳೆ ಮಾಡಲಿದ್ದು. ಇದು LED ಮಾಡ್ತೀನಿ. ಮತ್ತು ಇದು ಹೊಸದು LED ಸೆಟಪ್ದು ಬೇಕಂದರೆ ಎಲ್ಲ ಕಮೆಂಟ್ಸ್ ಹಾಕ್ರಿ. ಒಂದು 2 ವೀಕ್ಸ್ ಒಳಗಡೆ ಅದು ಮಾಡ್ತೀನಿ ರಿವ್ಯೂ. ಮತ್ತು ಅಷ್ಟೇ. ಈ ಬಜಾಜು ಇಲ್ಲ ಇವಾಗೆಲ್ಲ ಇನ್ನೆಲ್ಲ EV ಬೈಕ್ಸೇ ಇರೋದು. ಇನ್ನೇನು EV ಬೈಕ್ಸ್ ಎಲ್ಲ ಬರ್ತೈತೆ ಅಂದ್ಬಿಟ್ಟು ಬಜಾಜ್ ಅವರು 400 ಕಾನ್ಸೆಪ್ಟ್ ಬಿಟ್ಟವ್ರೆ.
ಸೊ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಥರ ಇನ್ನೂ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಫಾಲೋ ಕೊಡಿ. ಸೊ ಇದೇ ಥರ ಇನ್ನೂ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.